ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಸಿಂಗಪೂರಿಂದ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ದಿನ ಸಿಂಗಪೂರಿಂದ ಮಲೇಷ್ಯಾಗೆ ಹೋಗ್ತಿದ್ವಿ. ಮಲೇಷ್ಯಾನಲ್ಲಿ ದೇಸಾರು ಒಂದು ಪಾಪ್ಯುಲರ್ ಟೂರಿಸ್ಟ್ ಅಟ್ರಾಕ್ಷನ್ ಅಂತ ಕೂಡ ಹೇಳ್ಬೋದು. ಅಲ್ಲಿ ಬ್ಯೂಟಿಫುಲ್ ಬೀಚಸ್ ನೋಡ್ಬೋದು, ರೆಸಾರ್ಟ್ಸ್ ಎಲ್ಲ ಇದೆ. ಈ ದೇಸಾರು ಮಲೇಷ್ಯಾದ ಜೋಹರ್ ಸ್ಟೇಟ್ಗೆ ಸೇರುತ್ತೆ. ಇದು ಸುಮಾರು 90 to 100 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಆಗುತ್ತೆ ಸಿಂಗಪೂರಿಂದ ದೇಸಾರಿಗೆ ಹೋಗೋದಕ್ಕೆ. ಟ್ರಾವೆಲರ್ಸ್ ಆಗಿ ಬರೋರ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ವೆದರ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಟ್ರಾವೆಲಿಂಗ್ ಟೈಮು ಸುಮಾರು ನಮಗೆ 1.5 ಅಥವಾ 2 ಗಂಟೆ ಟೈಮ್ ಆಗ್ಬೋದು. ಕೆಲವೊಂದು ಸಲ ನಾವು ಸ್ಟಾಪ್ ಓವರ್ ತೊಗೊಂಡ್ರೆ ಆವಾಗ ಇನ್ನೊಂದು ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಕೌಂಟ್ ಮಾಡಬೇಕಾಗತ್ತೆ. ಎಷ್ಟು ಸನಿಯಾಗಿದೆ ನೋಡಿ ಇವತ್ತು ವೆದರು. ಒಳಗಡೆ ಎ ಸಿ ಇದೆ ಕಾರಲ್ಲಿ, ಅಷ್ಟು ಗೊತ್ತಾಗ್ತಾ ಇಲ್ಲ. ಆದರೆ ತುಂಬ ಕ್ಲಿಯರ್ ಕ್ಲೌಡ್ಸು, ಕ್ಲಿಯರ್ ಸ್ಕೈ ಕಾಣಿಸ್ತಾ ಇದೆ. ನಾವು ಇಮಿಗ್ರೇಷನ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಮಲೇಷ್ಯಾ ಎಂಟರ್ ಆಗಿದ್ದೀವಿ. ಇಲ್ಲಿ ನೋಡಿ ಮನೆಗಳು ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾವು ಸುಮಾರು ವರ್ಷ ಮಲೇಷ್ಯಾನಲ್ಲಿ ಇದ್ದಿದ್ದರಿಂದ ನನಗೆ ತುಂಬ ಒಂದು ಹೋಮ್ ಕಮಿಂಗ್ ಬ್ಯಾಕ್ ಅಂತ ಹೇಳಬೇಕು. ಇಲ್ಲಿ ಸುಮಾರು ಬಾಳೆ ಮರ, ತೆಂಗಿನ ಮರಗಳು, ಮತ್ತು ಕಬ್ಬಿನ ಜಲ್ಲೆಗಳು ಮರಗಳು, ಹೂವಿನ ಮರಗಳು ಪ್ರತಿಯೊಂದು ನೋಡ್ಬೋದು. ಇವಾಗ ಊಟಕ್ಕೆ ಬಂದಿದ್ದೀವಿ. ನಾವು ಹೊರಟಾಗ್ಲೇ ಡಾನ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದು. ತುಂಬ ಹೊಟ್ಟೆ ಕೂಡ ಹಸಿವಾಗ್ತಾ ಇದೆ. ಇಲ್ಲಿ ವೆಜಿಟೇರಿಯನ್ ಚೈನೀಸ್ ಇದೆ, ಅಂದರೆ ಟ್ರೆಡಿಷ್ನಲ್ ಚೈನೀಸು. ಬನ್ನಿ ಒಳಗಡೆ ಹೋಗಿ ಊಟ ಮಾಡೋಣ. ನೋಡಿ, ಪ್ಯೂರ್ ಮೈಂಡೆಡ್ ವೆಜಿಟೇರಿಯನ್ ಕೆಫೆ. ಸಿಂಗಪೂರಿಂದ ಮಲೇಷ್ಯಾಗೆ ಬರಬೇಕಾದ್ರೆ 2 ವೇ ತೊಗೊಬೋದು. ಕಾಸ್ವೇ ವುಡ್ಲ್ಯಾಂಡ್ಸಿಂದ, ಇಲ್ಲಾಂದರೆ ಸೆಕೆಂಡ್ ಲಿಂಕ್ ತುವಾಸಿಂದ. ತುವಾಸಲ್ಲಿ ಸುಮಾರು ಸಲ ಸ್ಮೂತರ್ ಟ್ರಾಫಿಕ್ ಅಂತಲೇ ನನಗನ್ಸುತ್ತೆ. ನಾನು ಈ ರೆಸ್ಟೋರೆಂಟ್ಗೆ ಫಸ್ಟ್ ಟೈಮ್ ಬಂದಿರೋದು, ಆದರೆ ತುಂಬಾ ಚೆನ್ನಾಗಿದೆ. ಆ್ಯಂಬಿಯನ್ಸ್ ಕೂಡ ತುಂಬ ಪೀಸ್ಫುಲ್ ಆಗಿದೆ. ಕ್ರಿಸಾಂಥಮಮ್ ಟೀ ಆರ್ಡರ್ ಮಾಡಿದ್ವಿ, ಇವಾಗ ತಂದಿಟ್ಟಿದ್ದಾರೆ. ಬಿಸಿ ಬಿಸಿಯಾಗಿದೆ. ಕೆಳಗಡೆ ನೋಡಿ ಅಲ್ಲೊಂದು ಕ್ಯಾಂಡಲ್ ಕೂಡ ಇದೆ ಬಿಸಿಯಾಗಿಡೋದಕ್ಕೆ. ಇವಾಗ ಬಿಸಿಯಾಗಿ ಕುಡಿಯೋಣ. ಸಂಜಿತ್ ನೂಡಲ್ಸ್ ಆರ್ಡರ್ ಮಾಡಿದ್ದಾನೆ. ತುಂಬ ಸಾಸ್ ಇದೆ, ಆಮೇಲೆ ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ ಇದೆ. ಎಲ್ಲನೂ ಪ್ಯೂರ್ ವೆಜಿಟೇರಿಯನ್. ಈರುಳ್ಳಿ ಬೆಳ್ಳುಳ್ಳಿ ಕೂಡ ಇಲ್ಲ. ನಾನು ಇದನ್ನು ನೂಡಲ್ಸ್ ತೊಗೊಂಡಿದ್ದೀನಿ. ಬದನೆಕಾಯಿ, ಬೆಂಡೆಕಾಯಿ, ನಮ್ಮ ಇಂಡಿಯನ್ ಸಾಂಬಾರ್ ಥರನೇ ಇರುತ್ತೆ. ಮೇಲೆ ಇರೋದು ಕ್ರಿಸ್ಪಿ ಸೋಯಾ ಶೀಟ್ಸ್. ಅದು ಉಪ್ಪು ಖಾರ ಎಲ್ಲ ತುಂಬ ಖಾರವಾಗಿ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ ಗೊತ್ತಾ, ನಮ್ಮ ಮನೇಲಿ ಬದನೆಕಾಯಿ ಅಥವಾ ಬೆಂಡೆಕಾಯಿ ಹುಳಿ ಅಥವಾ ಸಾಂಬಾರು ಮಾಡಿದ್ರೆ ಹೇಗಿರುತ್ತೆ ಅದೇ ಥರ ಆಲ್ಮೋಸ್ಟ್ ರುಚಿ ಇದೆ. ನನಗಂತೂ ಊಟ ಮಾಡ್ದಂಗೆ ಅನ್ನಿಸ್ತಾ ಇದೆ. ಸುಮಾರು ಫ್ರೆಶ್ ವೆಜಿಟೇಬಲ್ಸ್ ಕೂಡ ಹಾಕಿದ್ದಾರೆ. ನನಗೆ ಯಾವಾಗಲೂ ತರಕಾರಿ ತುಂಬ ಇರಬೇಕು, ತುಂಬ ಇಷ್ಟ ಆಗುತ್ತೆ. ನಮ್ಮ ಯಜಮಾನ್ರು ಕೂಡ ನೂಡಲ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿರೋದು, ಸ್ವಲ್ಪ ಸ್ಪೈಸು ಇದೆ, ಅದನ್ನು ತೊಗೊಂಡಿದ್ದಾರೆ. ತುಂಬ ಹೆವಿ ಮೀಲ್ ತೊಗೊಳ್ತಾ ಇಲ್ಲ. ಇದು ಸ್ಟೀಮ್ ಡಂಪ್ಲಿಂಗ್ಸು. ನಮ್ಮ ಕಡುಬು ಹೇಗೆ ಮಾಡ್ತೀವಿ ಅದೇ ಥರ ಒಳಗಡೆ ವೆಜಿಟೇಬಲ್ಸ್ ಇರುತ್ತೆ. ಕಾರಲ್ಲಿ ಮತ್ತೆ ಕೂತ್ಕೊಂಡು ಮತ್ತೆ ನಮ್ಮ ಜರ್ನಿ ಮುಂದುವರಿಸ್ತಿದ್ದೀವಿ. ಇವಾಗ ಕ್ರೋಶೇನಲ್ಲಿ ನಾನು ಪಾಂಚೋ ಹಾಕ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ನನ್ನ ಟ್ರಾವೆಲಿಂಗ್ ಟೈಮಲ್ಲಿ ಇವೆಲ್ಲ ಗೊತ್ತಿರೋ ಹಾಗೆ ಮತ್ತೆ ಶುರು ಆಯಿತು.
ಮಲೇಷ್ಯಾನಲ್ಲೂ ರೋಡ್ಸ್ ತುಂಬಾ ಚೆನ್ನಾಗಿದೆ, ಎಲ್ಲೂ ಪಾಟ್ ಹೋಲ್ಸ್ ಇಲ್ಲ. ನನಗಂತೂ ಏರ್ಕ್ರಾಫ್ಟಲ್ಲಿ ಹೋಗ್ತಾ ಇದ್ದೀನೇನೋ ರನ್ವೇನಲ್ಲಿ ಅಂತ ಅನಿಸುತ್ತೆ. ನೇಚರ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಗ್ರೀನ್ರಿ ಇದೆ. ಸುಮಾರು ನೋಡಿ ಇಲ್ಲಿ ನೋಡ್ತಾ ಇರೋದೆಲ್ಲ ತೆಂಗಿನ ಮರ ಅಲ್ಲ, ಪಾಮ್ ಟ್ರೀಸು, ಅಂದರೆ ನಮ್ಮ ಪಾಮ್ ಆಯಿಲ್ ಮಾಡ್ತಾರಲ್ಲ ಆ ಟ್ರೀಸ್ ಇಲ್ಲಿ, ಅದರ ಸೀಡಿಂದ ಎಣ್ಣೆ ತೆಗೆಯೋದು. ಎದುರುಗಡೆ ಒಂದು ದೊಡ್ಡ ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜ್ ಯಾವುದು ಅಂದರೆ ಸುಂಗೈ ಜೋಹೋರ್ ಬ್ರಿಡ್ಜ್ ಅಂತಾರೆ. ಅದು 1.7 ಕಿಲೋಮೀಟರ್ ಕೇಬಲ್ ಸ್ಟೇಟ್ ಬ್ರಿಡ್ಜ್ ಅಂತ ಹೇಳ್ತಾರೆ. ಇದು ಜೋಹರ್ ರಿವರ್ ಮೇಲಿದೆ ಈ ಬ್ರಿಡ್ಜು. ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಕೇಳಿದ್ದೀನಿ, ಬನ್ನಿ ನೋಡೋಣ. ನೋಡಿ, ಇವಾಗ ಬ್ರಿಡ್ಜ್ ಮೇಲೆ ಎಂಟರ್ ಆದ್ವಿ. ಇವಾಗ ಅದರೊಳಗಡೆ ಪಾಸ್ ಆಗ್ತೀವಿ. ನೋಡಿ, ಎಡಗಡೆ ಕಟ್ಟಿರೋದನ್ನೇ ಜೋಹರ್ ನದಿ, ಅದ್ರ ಮೇಲೆ ಈ ಬ್ರಿಡ್ಜ್ ಇರೋದು. ನೋಡಿ, ಆಗಲೇ ದೇಸಾರು ಬೀಚ್ ರೆಸಾರ್ಟ್ ತಲುಪಿದ್ದೀವಿ. ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಸಲಾಮತ್ ದತಾಂಗ್ ಅಂದರೆ ವೆಲ್ಕಮ್ ಅಂತ. ಅದು ಸಲಾಮತ್ ದತಾಂಗ್ ಅನ್ನೋದು ಮಲೇ ಭಾಷೆ. ಇವಾಗ ಈ ರೆಸಾರ್ಟಲ್ಲಿ ಚೆಕ್ ಇನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಇವಾಗ ಬ್ಯಾಗ್ ತಗೊಂಡು ನಮ್ಮ ರೂಮ್ಸ್ ಒಳಗಡೆ ಹೋಗೋಣ. ಕ್ವಿಕ್ಕಾಗಿ ಒಂದು ರೂಮ್ ಟೂರ್ ಕೂಡ ಮಾಡಿಬಿಡ್ತೀನಿ, ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗಿರುತ್ತೆ ಅಂತ. ಈ ಹೋಟೆಲ್ ರೂಮ್ ಸ್ಪೆಷಲ್ ಏನು ಗೊತ್ತಾ, ಇಲ್ಲಿ ಮಿರರ್ ನೋಡ್ತಾ ಇದ್ದೀರಲ್ಲ, ಇದು ಸ್ಮಾರ್ಟ್ ಮಿರರು. ನಮ್ಮ ಮೊಬೈಲ್ ಫೋನಿಂದ ಬ್ಲೂಟೂತ್ ಕನೆಕ್ಟ್ ಮಾಡಿ ನಮ್ಮ ಇಷ್ಟವಾದ ಹಾಡು ಕೇಳ್ತಾ ಇಲ್ಲಿ ಶವರಲ್ಲಿ ಸ್ನಾನ ಮಾಡ್ಬೋದು. ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಜೊತೆ ಕನೆಕ್ಟ್ ಆಗಿ.
ಪ್ಲೀಸ್ ಸ್ಟೇ ಟ್ಯೂನ್ಡ್. ಎಲ್ಲರಿಗೂ ನಮಸ್ಕಾರ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.